ಈಗ ಕಾಸ್ವೇ ಬೇ ಅಂತ ಒಂದು ಜಾಗಕ್ಕೆ ಬಂದೇನೆ. ಸ್ಟ್ರೀಟ್ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಲೆಟ್ಸ್ ಎಕ್ಸ್ಪ್ಲೋರ್ ಸ್ಟ್ರೀಟ್ ಫುಡ್. ನೂಡಲ್ಸ್ ಟ್ರೈ ಮಾಡಿ ನಿಮಗೆ ಅಪ್ಡೇಟ್ಸ್ ತೆಗೆದುಕೊಡ್ತೀನಿ. ತುಂಬಾ ಬಿಸಿ ಇದೆ ಮಾತ್ರ. ಸೊ ದಿಸ್ ಇಸ್ ನೂಡಲ್ಸ್ ಮತ್ತು ಫಿಶ್ ಬಾಲ್ಸ್ ಅಂತ ಇದೆ. ಅದಕ್ಕೆ ಸ್ವಲ್ಪ ವೆಜ್ಜೀಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ನಂತರ ಇದು ಟೋಫು ಕೂಡ ಕೊಟ್ಟಿದ್ದಾರೆ. ನೂಡಲ್ಸ್ ನಂಗೆ ಬಾಯಿಗಿಡಕ್ಕೂ ಆಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ. ಓಕೆ, ಟೇಸ್ಟ್ ಗುಡ್. ಅಂದರೆ ಇದರಲ್ಲಿ ಯಾವುದೇ ರೀತಿ ಸ್ಪೈಸಸ್ ಇರಲ್ಲ. ಫೈನಲಿ ಒಂದು ಬಾಲ್ ಸಿಕ್ತು. ಒಂದು ಬಾಲ್ಸ್ ತಿನ್ನೋಣ. ಫಿಶ್ ಬಾಲ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಂದರೆ ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ತಿನ್ನೋದಕ್ಕೆ ಚೆನ್ನಾಗಿದೆಯೋ ಇಲ್ಲ ನೋಡೋಣ. ಫಿಶ್ ಬಾಲ್ಸ್ ತುಂಬ ಚೆನ್ನಾಗಿದೆ. ಗುಡ್. ಹೇ ಗಾಯ್ಸ್, ಸೊ ಫೈನಲಿ ಈಗ ಸ್ಕೈ ಟೆರೆಸ್ಗೆ ಹೋಗೋಣ ಅಂತ ಇದ್ದೀನಿ. ಸೊ ಇವಾಗ ಇಟ್ಸ್ ಟೈಮ್ ಟು ಎಕ್ಸ್ಪ್ಲೋರ್ ಟ್ರ್ಯಾಮ್. ಸೊ ಹಾಂಗ್ಕಾಂಗಲ್ಲಿ ಟ್ರ್ಯಾಮ್ ತುಂಬಾ ಫೇಮಸ್. ಸೊ ಟ್ರ್ಯಾಮ್ನ ಎಕ್ಸ್ಪ್ಲೋರ್ ಮಾಡುವಂಥ ಸಮಯ ಬಂತು. ಲೆಟ್ಸ್ ಗೋ ಎಕ್ಸ್ಪ್ಲೋರ್ ದ ಟ್ರ್ಯಾಮ್. ಸೊ ಈಗ ಸೆಂಟ್ರಲ್ ಸ್ಟೇಷನಿಂದ ಟ್ರ್ಯಾಮ್ ಕಡೆ ಹೊರಟಿದ್ದೀನಿ ಟುವರ್ಡ್ಸ್ ದ ಪೀಕ್. ಸೊ ಪೀಕಲ್ಲಿ ಸ್ಕೈ ಟೆರೆಸ್ ಇದೆ. ಸೊ ಸ್ಕೈ ಟೆರೆಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಏನಂತ ಹೇಳಿದ್ರೆ ಅತಿ ಎತ್ತರವಾದ ಪ್ರದೇಶದಲ್ಲಿ ಏನು ಹಾಂಗ್ಕಾಂಗ್ ಸಿಟಿನ ವ್ಯೂ ಮಾಡ್ಬೋದು, ನೋಡ್ಬೋದು. ಇಟ್ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ಪೀಕ್ ಹಾಂಗ್ಕಾಂಗ್ ಸಿಟಿನ ನೋಡೋದಕ್ಕೆ. ಈಗ ಕೊನೆಗೂ ಕೂಡ ಈಗ ಪೀಕ್ ಟ್ರಾಮ್ ಸ್ಟೇಷನ್ಗೆ ಬಂದಿದ್ದೀನಿ. MTR ಸೆಂಟ್ರಲ್ ಸ್ಟೇಷನಿಂದ ಪೀಕ್ ಟ್ರಾಮ್ ಸ್ಟೇಷನಿಗೆ. ಸೊ ಇಲ್ಲಿಂದ ಟ್ರಾಮ್ ತೊಗೊಂಡು ಸ್ಕೈ ಟೆರೆಸ್ಗೆ ಹೋಗಬೇಕು. ಸೊ ಸ್ಕೈ ಟೆರೆಸ್ ಏನಂತ ಹೇಳಿದರೆ ಹಾಂಗ್ಕಾಂಗ್ ಸಿಟಿನ ಅತಿ ಎತ್ತರವಾದ ಪ್ರದೇಶದಿಂದ ಏನು ಹಾಂಗ್ಕಾಂಗ್ ಸಿಟಿನ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಈಗ ಇನ್ನು 8 ನಿಮಿಷದಲ್ಲಿ ನಮ್ಮ ಟ್ರ್ಯಾಮ್ ಬರುತ್ತೆ, ನೋಡ್ತಾ ಇದ್ದೀರಾ. ಸೊ ಇದು ಟ್ರ್ಯಾಕ್ಸ್ ಫಾರ್ ದ ರ್ಯಾಮ್, ಟ್ರ್ಯಾಕ್ಸ್ ಇನ್ಸ್ಟಾಲ್ ಆಗಿರೋಂಥದ್ದು. ಸೊ ಎಷ್ಟು ಜನರು ಕಾಯ್ತಾ ಇದ್ದಾರೆ ಅಂತಂದರೆ ಅಷ್ಟು ಜನರಿದ್ದಾರೆ. ಸೊ ಇದು ಒನ್ ಆಫ್ ದಿ ಟಾಪ್ ಡೆಸ್ಟಿನೇಷನ್ ಹಾಂಗ್ಕಾಂಗ್ ಸಿಟಿ ವಿಸಿಟ್ ಮಾಡಿದ ನಂತರ. ಸೊ ಫೈನಲಿ ಟ್ರ್ಯಾಮ್ ಬಂತು. ಟ್ರ್ಯಾಮ್ ಟು ದ ಪೀಕ್. ಸೊ ಈಗ ಒಳಗಡೆ ಹೋಗದೆ ಫುಲ್ಲು ಜನ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಇಲ್ಲಿ ಕ್ಯೂ ಸಿಸ್ಟಮ್ ತುಂಬಾ ಡಿಸಿಪ್ಲೈನ್ಡಾಗಿ ಮೇಂಟೈನ್ ಮಾಡ್ತಾರೆ, ಇಂಡಿಯಾ ಥರ ಅಲ್ಲ. ಒಂದು ಟ್ರೈನ್ ಬಂದಿದ ತಕ್ಷಣ ಇಳಿತಾ ಇರೋ ಜನಕ್ಕೆ ಜಾಗನೇ ಕೊಡಲ್ಲ ಇಂಡಿಯಾದಲ್ಲಿ. ಬಟ್ ಇಲ್ಲಿ ಆ ಥರ ಅಲ್ಲ, ಇಳಿತಾ ಇರೋ ಜನಕ್ಕೆ ಪ್ರಾಮುಖ್ಯತೆ ತುಂಬ ಚೆನ್ನಾಗಿ ಕೊಡ್ತಾರೆ, ತುಂಬ ಡಿಸಿಪ್ಲಿನ್. ಓಪನ್ ಆಯಿತು ಫೈನಲಿ. ಹೋಗಿ ಹೋಗಿ
ಹಾಂಗ್ಕಾಂಗ್ ಸಿಟಿ ವ್ಯೂ ನೋಡ್ಬೋದು. ವಾವ್,呢度係白加道站，乘客請於前門落車。這裡是白加道站，乘客請於前門下車。有啲工人喺度坐呢個車落。This is Barker Road Station. Passengers, please use the front door for alighting. 請小心車門，請小心車門。Please mind the doors. 請小心車門，請小心車門。請緊握扶手。請自ಸೊ ಸ್ಕೈ ಟೆರೆಸ್ ಕಡೆ ಬಂದಿದ್ದೀನಿ. ಸೊ ಇಲ್ಲಂತೂ ಫುಲ್ಲು ಏನೋ ಮೇಲ್ಗಡೆ ಮಾರ್ಕೆಟೇ ಇಟ್ಬಿಟ್ಟಿದ್ದಾರೆ. Baby pandas. 야, 애들 갔어. 야, 애들 먼저 보내야 돼. 아야, 나 저것도 고민이. 뭐? 곰돌이. 아니, 이거. 귀엽다. 39면은 귀여운데? 아, 내가 사줬지. 근데 저쪽에 저기 보이는지도 몰라 우리. 아 그래? 对，也就300块钱。睇下。呢一架嗰啲係嘛？冇兩架嗰啲㗎。一架就夠啦，你兩架咪一架。
消防車，你好多消防車啦，你唔好再買消防車啦。唔好再買消防。ಇದು ಶುಗರ್ ಕೋಟೆಡ್ ಹಾಸ್ ಅಂತೆ. ಸೊ ಸಮಥಿಂಗ್ ಡಿಫ್ರೆಂಟ್ ಆಗಿದೆ, ಯಾವತ್ತೂ ಟ್ರೈ ಮಾಡಿಲ್ಲ. ಶುಗರ್ ಕೋಟೆಡ್ ಹಾಸ್. ವಾವ್. ಸೊ ಇದೆಲ್ಲ ಹಾಂಗ್ಕಾಂಗ್ ಗುಡೀಸ್. ಇದು ಶುಗರ್ ಪಫ್ ಅಂತೆ, ಸಮ್ ಎಗ್ ಟಾರ್ಟ್, ಚಿಕನ್ ಪೈ. ಸೊ ಇದೆಲ್ಲ ಹಾಂಗ್ಕಾಂಗಲ್ಲಿ ಸಿಗುವಂಥ ಬೇಕ್ಡ್ ಐಟಮ್ಸ್. ಪೋರ್ಕ್ ಪೇಸ್ಟ್ರಿ ಕೂಡ ಇದೆ, ಪೈನಾಪಲ್ ಬನ್ ಕೂಡ ಇದೆ, ದೆನ್ ಫ್ರೈಡ್ ಬೀನ್ ಕರ್ಡ್, ಶ್ರಿಮ್ ಫ್ರೈಡ್ ವಾಂಟಸ್ ಅಂತೆ, ಮತ್ತು ಫ್ರೈಡ್ ಡಂಪ್ಲಿಂಗ್ ಚಾವ್ ಸೋ ಸ್ಟೈಲ್ ಅಂತೆ. ಸೊ ಅದೇನಂತ ನನಗೂ ಕೂಡ ಗೊತ್ತಿಲ್ಲ, ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಮಥಿಂಗ್ ಬೀನ್ ಕರ್ಡ್ ಶೀಟ್ ರೋಲ್ಸ್ ಅಂತ. ಇಲ್ಲಿ ಏನೋ ರೈಸ್ ಹಲ್ವಾ ಥರ ಕಾಣಿಸ್ತಾ ಇದೆ, ಏನಂತ ನನಗೆ ಗೊತ್ತಿಲ್ಲ. ಸೊ ನೋಡಿ, ಸ್ಟೀಮ್ಡ್ ಚಾಕ್ಲೇಟ್ ಪ್ಯಾಂಡಾ ಬನ್, ಸ್ಟೀಮ್ಡ್ BBQ ಪೋರ್ಕ್ ಬನ್, ಸಾವಾ ಬನ್, ಸ್ಟೀಮ್ಡ್ ಫ್ರೆಶ್ ಶ್ರಿಂಪ್ ಡಂಪ್ಲಿಂಗ್. ಸೊ ಚೆಂಗ್ಸ್ ಟೀ ಹೌಸ್ ಅಂತ ಬಂದಿದ್ದೀನಿ. ಸೊ ಚೆಂಗ್ಸ್ ಟೀ ಹೌಸ್ನಲ್ಲಿ ಅವ್ರು ರೆಕಮೆಂಡ್ ಮಾಡಿದ್ದು ಏನಂತ ಹೇಳಿದ್ರೆ ಚಾಕ್ಲೇಟ್ ಪ್ಯಾಂಡಾ ಬನ್. ಸೊ ಲೆಟ್ಸ್ ಟ್ರೈ ಚಾಕ್ಲೇಟ್ ಪ್ಯಾಂಡಾ ಬನ್ ಹೇಗಿರುತ್ತೆ ಅಂತ. ಇಲ್ಲಿ ಚಾಕ್ಲೇಟ್ ಪ್ಯಾಂಡಾ ಬನ್. ಥ್ಯಾಂಕ್ ಯು. ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. Wow! Look at this. Cute little panda bun. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಪ್ಯಾಂಡಾ ಬನ್ನ ಟ್ರೈ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ನೋಡೋಣ. ಚಾಕ್ಲೇಟ್ ಪ್ಯಾಂಡಾ ಬನ್, ಅಯ್ಯೋ ಎಷ್ಟು ಗಟ್ಟಿದೆ ಅಂತಂದರೆ. ಸೊ ಇದನ್ನು ಮುರಿದುಬಿಟ್ಟು ನಾನು ಹೇಗಿದೆ ಅಂತ ತಿಳಿಸ್ತೇನೆ ನಿಮಗೆ. ಈಗ ಗೈಸ್, ಸೊ ಕ್ಯೂಟಾಗಿದ್ದು ಪ್ಯಾಂಡಾನ ಪೀಸಸ್ ಮಾಡಲೇಬೇಕಾಗಿತ್ತು ತಿನ್ನಬೇಕು ಅಂತಂದಿದ್ರೆ. ಸೊ ಈಗ ಟ್ರೈ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ. ಸೂಪರ್. ಸೊ ಹೊರಗಡೆ ಲೇಯರ್ ಸ್ಟೀಮ್ಡ್ ಇತ್ತು, ಸೊ ಒಳಗಡೆ ಚಾಕ್ಲೇಟ್ ಆ್ಯಡ್ ಮಾಡಿದ್ದಾರೆ. ಸೂಪರ್ವಾಗಿದೆ ಮಾತ್ರ. ಟೇಸ್ಟ್ ಮಾತ್ರ ಈ ಕಡೆ ಡೋನೆಟ್ಸ್ ಕೂಡ ಇದೆ, ಮತ್ತು ಆ ಕಡೆ ರೈಸ್ ಟೇಸ್ಟ್ ಕೂಡ ಬರ್ತಾಯಿದೆ. ಯಮಿ. ವಾವ್. ಸೊ ಸ್ಕೈ ಟೆರೆಸ್ಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಮಾರ್ಕೆಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಫುಲ್ಲು ಎಲ್ಲ ಲೆವೆಲ್ಸಲ್ಲಿ ಕೂಡ ಮಾರ್ಕೆಟ್ಗಳು ಇಟ್ಕೊಂಡಿದ್ದಾರೆ. ಈಟರೀಸಿಂದ ಹಿಡಿದು ಕ್ಲಾತ್ಸಿಂದ ಹಿಡಿದು ಏನೇನು ಬೇಕು ಎಲ್ಲ ಕೂಡ ಇದೆ ಇಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಕಾಫಿ ಶಾಪ್, ಅರೇಬಿಕಾ. ವಾವ್, ಅಲ್ಲಿ ನೋಡಿ ನಾವು ಬಂದಿದ್ದಂಥ ಟ್ರ್ಯಾಮ್, ದ ಪೀಕ್ ಲುಕ್ಔಟ್.
ನಾನು ದೂರದಿಂದ ನೋಡಿದ ತಕ್ಷಣ ಇದನ್ನೇನೋ ರಿಯಲ್ ಅಂತ ಅಂದ್ಕೊಂಡ್ಬಿಟ್ಟೆ ನಾನು. ಇದು ಆ್ಯಕ್ಚುಲಿ ಸಮ್ ಯಾವುದೋ ಕೀ ಚೈನ್ಸ್ ಥರ. ಸೊ ಗಾಯ್ಸ್, ಕೊನೆಗೂ ಕೂಡ ಸ್ಕೈ ಟೆರೆಸ್ ಬಂದೆ. ಸೊ ಇಲ್ಲಿಂದ ಒನ್ ಆಫ್ ದ ಬೆಸ್ಟ್ ವ್ಯೂ ಸಿಗುತ್ತೆ ಹಾಂಗ್ಕಾಂಗ್ ಸಿಟಿದು. ತುಂಬಾ ಎತ್ತರವಾದ ಪ್ರದೇಶದಿಂದ ನೋಡ್ಬೋದು ಹಾಂಗ್ಕಾಂಗ್ ಸಿಟಿಯನ್ನು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಇಲ್ಲಿ ಹಾಂಗ್ಕಾಂಗ್ ಜನರು ಬರ್ತಾರಲ್ಲ, ಸೊ ಯಾವುದೇ ಏನೋ ಪ್ಲೇಸಿಂದ ಬಂದರೂ ಕೂಡ ಸ್ಕೈ ಟೆರೆಸಿಗೆ ಬಂದೇ ಬರ್ತಾರೆ. ಯಾಕೆ ಅಂತಂದರೆ ದಿಸ್ ಇಸ್ ಒನ್ ಆಫ್ ದ ಟಾಪ್ ಡೆಸ್ಟಿನೇಷನ್ ಇಡೀ ಹಾಂಗ್ಕಾಂಗಲ್ಲೇ. ಸೊ 360 ಡಿಗ್ರಿ ನೀವೆಲ್ಲೇ ನೋಡಿದ್ರೂ ಕೂಡ ಯುಲ್ ಗೆಟ್ ದ ಬೆಸ್ಟ್ ವ್ಯೂ ಆಫ್ ಹಾಂಗ್ಕಾಂಗ್ ಸಿಟಿ. ಸೊ ಆಚೆ ಸೈಡ್ ನೋಡಿದರೆ ಏನೋ ಅಲ್ಲಿ ಬಿಲ್ಡಿಂಗ್ಸ್ ಕಾಣಿಸ್ತಾ ಇದೆ. ಸೊ ಈ ಕಡೆ ವ್ಯೂ ನೋಡಿದರೆ ವಾವ್, ಸೊ ಈ ಕಡೆ ವ್ಯೂ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಲ್ಲಿ ನಿಮಗೆ ಓಷನ್ ವ್ಯೂ ಸಿಗುತ್ತೆ. ಸೊ ಆ ಕಡೆನೇ ಒಂದು ಡಿಫ್ರೆಂಟ್ ವ್ಯೂ ಇದೆ. ಸೊ ಈ ಕಡೆ ಓಷನ್ ವ್ಯೂ ಸಿಗ್ತಾ ಇದೆ ನಿಮಗೆ. ವಾವ್. ಸೊ ಇದೆಲ್ಲ ಕಾಣಿಸ್ತಾ ಇರೋದು ಇಟ್ಸ್ ಪಾರ್ಟ್ ಆಫ್ ಯಾವುದು ಸೌತ್ ಚೈನಾ ಸಿ ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ವಲ್ಪ ಫಾರೆಸ್ಟ್ ಕೂಡ ಇದೆ. ಸೊ ಏನಂತ ಹೇಳಿದರೆ, ಸೊ ದಿಸ್ ಇಸ್ ಪಾರ್ಟ್ ಆಫ್ ದಿ ಹಾಂಗ್ಕಾಂಗ್ ಸಿಟಿ ಅಲ್ಲ. ಸೊ ಇಷ್ಟು ದೊಡ್ಡ ಸಿಟಿಯಲ್ಲಿ ಐ ಆಮ್ ಅಮೇಸ್ಡ್. ಏನಂತಂದರೆ ಪಕ್ಕದಲ್ಲೇ ಈ ಥರದೊಂದು ಫಾರೆಸ್ಟ್ ರಿಸರ್ವ್ ಕೂಡ ಉಳಿಸ್ಕೊಂಡಿದ್ದಾರೆ. ಮೇ ಬಿ ಇಟ್ ಇಸ್ ಪಾರ್ಟ್ ಆಫ್ ದಿ ಸಿಟಿ ಪ್ಲ್ಯಾನಿಂಗ್ ಇರ್ಬೋದು, ಈಕೋಸಿಸ್ಟಮ್ ಬ್ಯಾಲೆನ್ಸ್ ಮಾಡೋದಕ್ಕೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಪ್ಲ್ಯಾನಿಂಗ್ ಎಲ್ಲ. ಸೊ ಮಧ್ಯದಲ್ಲಿ ಟ್ರ್ಯಾಮ್ ಇರುತ್ತೆ, ಮತ್ತು ಬಸ್ಗೆ ಅಂತ ಒಂದು ಸಪ್ರೇಟ್ ಲೇನ್ ಕೂಡ ಇರುತ್ತೆ. ಜೊತೆಗೆ ಏನೋ ಮೆಟ್ರೋಸ್ ಕೂಡ ಇದೆ. ಸೊ ಸಚ್ ಅ ಬ್ಯೂಟಿಫುಲಿ ಪ್ಲ್ಯಾನ್ಡ್ ಸಿಟಿ ಓವರ್ ಆಲ್. ಸ್ಕೈ ಕೇಬಲ್ಸ್ ಕೂಡ ಇದೆ ಮೋಸ್ಟ್ ಆಫ್ ದಿ ಟೂರಿಸ್ಟ್ ಡೆಸ್ಟಿನೇಷನ್ಸಿಗೆ. ಟ್ರ್ಯಾಮ್ ಸರ್ವಿಸ್ ಮಾತ್ರ ಎಷ್ಟು ಏನೋ ಟೈಮ್ ಕೂಡ ಇದೆ ಅಂತ ಹೇಳಿದ್ರೆ, ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಕೂಡ ಟೈಮಿಗೆ ಸಿಗುತ್ತೆ. ನೀವು ಯಾವುದೇ ಡೆಸ್ಟಿನೇಷನ್ ಹಾಂಗ್ಕಾಂಗ್ ಹೋಗ್ಬೋದು, ಎಲ್ಲ ಥರದ ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ. ಫೆರಿ ಆಗಿರ್ಬೋದು, ಬಸ್ ಆಗಿರ್ಬೋದು, ಟ್ರ್ಯಾಮ್ ಸರ್ವಿಸ್ ಇರ್ಬೋದು, ಇಲ್ಲಾಂದರೆ ಇನ್ಲೈನ್ ಮೆಟ್ರೋಸ್, ಹೈ ಸ್ಪೀಡ್ ಮೆಟ್ರೋಸ್. ಸೊ ಎಲ್ಲ ಥರದ್ದು ಟ್ರಾನ್ಸ್ಪೋರ್ಟೇಷನ್ ಕೂಡ ಸಿಗುತ್ತೆ. ಮತ್ತು ನೀವು ಏನಾದರೂ ಆಕ್ಟೋಪಸ್ ಕಾರ್ಡ್ ಏನಾದ್ರು ಇಟ್ಕೊಂಡಿದ್ರೆ ಎಲ್ಲ ಕಡೆ ಟ್ರಾವೆಲ್ ಕೂಡ ಮಾಡ್ಬೋದು. ಯಾವುದೇ ಟೂರಿಸ್ಟ್ ಪ್ಲೇಸಿಗೆ ಹೋದರೂ ಕೂಡ ಟಿಕೆಟಿಂಗ್ ತುಂಬಾ ಈಸಿ ಆಗುತ್ತೆ. ಹಾಂಗ್ಕಾಂಗಲ್ಲಿ ಒಂದು ನಾಯಿ ನೋಡಿದೆ. ಲುಕ್ಸ್ ಅಗ್ರೆಸಿವ್ ಆ್ಯಕ್ಚುಲಾಗಿ. ವಾಟ್ ಬ್ರೀಡ್ ಇಸ್ ಇಟ್? It's a mongrel. Yeah, it's just mixed breed. Mixed breed. Is he aggressive? No. Looks aggressive. Huh? He's very timid. He's taking a step back. He's scared. Hello. ಸೊ ನಾನು ಸ್ಕೈ ಟೆರೆಸ್ಸಿಂದ
ರಿಸರ್ವಾಯರ್ ಕಡೆ ಹೈಕಿಂಗ್ ಹೋಗ್ತಾ ಇದ್ದೀನಿ. ಸೊ ಹೈಕಿಂಗ್ ಅಂತಂದರೆ ದೊಡ್ಡ ಬೆಟ್ಟಗಳೇನು ಹತ್ತಬೇಕಾಗಿಲ್ಲ, ಟ್ರೆಕ್ಕೆಲ್ಲ ಏನಿಲ್ಲ. ಸೊ ಇದೇ ಥರ ರೋಡ್ ಇರುತ್ತೆ. ಸೊ ಸೀದಾ ಹೋಗ್ತಾನೆ ಇದ್ದರೆ ಏನು ಇಲ್ಲಿಂದ 1 hour ವಾಕಿಂಗ್ ಅಂತ ಹೇಳಿದ್ರು, ರಿಸರ್ವಾಯರ್ ಸಿಗುತ್ತೆ. ಸೊ ಇಲ್ಲಿಂದ ರಿಸರ್ವಾಯರ್ ಹೋಗಿ ಮತ್ತೆ ಅಲ್ಲಿಂದ 1 hour ಬ್ಯಾಕ್ ಟು ದ ಟ್ರಾಮ್ ಸ್ಟೇಷನ್. ಸೊ ಅದೇ ಇವತ್ತಿನ ಪ್ಲ್ಯಾನ್. ಸೊ ಕಂಪ್ಲೀಟ್ಲಿ ಇವತ್ತು ಏನು ಟ್ರಾಮ್ ಪೀಕಲ್ಲಿ ಎಂಜಾಯ್ ಮಾಡೋಣ ಅಂತ ಇದ್ದೀನಿ. ಸೊ ಪಕ್ಕದಲ್ಲಿ ನಿಮಗೆ ಏನೋ ಹಾಂಗ್ಕಾಂಗ್ ಸಿಟಿ ವ್ಯೂ. ಸೊ ಇಲ್ಲಿ ಏನೋ ಫಾರೆಸ್ಟ್ಗಳ ಮಧ್ಯೆ ಏನೋ ಒಂದು ಟ್ರೈಲ್ ಮಾಡಿದ್ದಾರೆ. ಸೊ ಇಟ್ಸ್ ಅಬ್ಸಲ್ಯೂಟ್ಲಿ ಏನೋ ತುಂಬಾ ಸುಂದರವಾದ ಜಾಗ. ಸೊ ಇಲ್ಲಿನ ಜನ ಲೋಕಲ್ಸ್ ಏನು ಮಾಡ್ತಾರೆ, ಬೆಳಗ್ಗೆ ಸೊ ಸಿಟಿ ಕಡೆಯಿಂದ, ಸೊ ಇದು ಸಿಟಿ ಅಲ್ಲ, ಸೊ ಸಿಟಿ ಕಡೆಯಿಂದ ಏನು ಮಾಡ್ತಾರೆ ಅವರು ಈ ಟ್ರಾಮ್ ಪೀಕ್ಗೆ ಬರ್ತಾರೆ ವಾಕಿಂಗ್ ಅಂತಾನೆ. ಸೊ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಇದ್ದರೆ ಇಲ್ಲಿ ಆಬ್ವಿಯಸ್ಲಿ ಸುತ್ತ ಫುಲ್ ಫಾರೆಸ್ಟ್ ಇದೆ. ಸೊ ಈ ಫಾರೆಸ್ಟಲ್ಲಿ ಫ್ರೆಶ್ ಏರಲ್ಲಿ ಅವರು ಜಾಗಿಂಗ್, ರನ್ನಿಂಗ್ ಮಾಡಿಕೊಂಡು ವಾಪಸ್ ಅವ್ರ ಕೆಲಸಗಳೇನಿದೆ, ಸೊ ಅಲ್ಲಿ ದಿನನಿತ್ಯ ಏನು ಕೆಲಸ ಇದೆ ಅಲ್ಲಿ ಮುಂದುವರಿಸ್ತಾರೆ. ಸೊ ಈಗ ಫೈನಲಿ ಅಬ್ಸರ್ವೇಷನ್ ಡೆಸ್ಕಿಗೆ ಬಂದಿದ್ದೀನಿ. ಸೊ ಈ ಅಬ್ಸರ್ವೇಷನ್ ಡೆಸ್ಕ್ ಯಾಕೆ ಕಟ್ಟಿದ್ರು ಅಂತ ಹೇಳಿದ್ರೆ, ಜಾಪನೀಸ್ ಮಿಲ್ಟ್ರಿನವರು ಹಾಂಗ್ಕಾಂಗ್ ಸಿಟಿ ಮೇಲೆ ಒಂದು ಬೆದರಿಕೆಗಳನ್ನ ಹಾಕ್ತಾ ಬಂದರು, ಬಾಂಬ್ ಬ್ಲಾಸ್ಟಿಂಗ್ ಮತ್ತು ಏನೋ ಶೂಟ್ಔಟ್. ಸೊ ಇದೆಲ್ಲ ಮಾಡ್ತಾ ಬಂದರು. ಸೊ ಅದಕ್ಕೋಸ್ಕರ ಏನೋ ಸೆಲ್ಫ್ ಡಿಫೆನ್ಸ್ ಪರ್ಪಸ್ಗೋಸ್ಕರ ಹಾಂಗ್ಕಾಂಗ್ ಏನೋ ಮಿಲಿಟ್ರಿ ಏನಿರುತ್ತೆ, ಸೊ ಈ ಅಬ್ಸರ್ವೇಷನ್ ಡೆಸ್ಕ್ನ ಬಿಲ್ಡ್ ಮಾಡ್ತಾರೆ. ಸೊ ಇಲ್ಲಿ ಕ್ಲೀನಾಗಿ ಏನೋ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ. ಈ ಮ್ಯಾಪಲ್ಲಿ ಸೊ ಈ ಬಿಲ್ಡಿಂಗ್ ಕಾಣಿಸ್ತಾ ಇರೋದು ಯಾವುದು, ಕ್ವೀನ್ ಮೇರಿ ಹಾಸ್ಪಿಟಲ್. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಇಸ್ ಕ್ವೀನ್ ಮೇರಿ ಹಾಸ್ಪಿಟಲ್. ಮತ್ತು ಮಧ್ಯದಲ್ಲೆಲ್ಲ ಏನೋ ಸ್ಮಾಲ್ ದ್ವೀಪಗಳಿದ್ದಾವೆ. ಸೊ ಅದು ಬಿಟ್ಟರೆ ಸೊ ಮುಂದೆ ಕಾಣಿಸ್ತಾ ಇದೆಯಲ್ಲ, ಸೊ ಮುಂದೆ ಕಾಣಿಸ್ತಾ ಇರೋ ಬೆಟ್ಟ ಏನಿದೆ, ಸೊ ಅದನ್ನ ಸನ್ಸೆಟ್ ಪೀಕ್ ಅಂತ ಕರೀತಾ ಇದ್ದಾರೆ. ಸೊ ಮಧ್ಯದೆಲ್ಲ ಸಣ್ಣ ಪುಟ್ಟ ಚಿಕ್ಕ ಏನೋ ಐಲ್ಯಾಂಡ್ಗಳಿದ್ದಾವೆ. ಸೊ ಇಲ್ಲಿಂದ ನೋಡ್ಬೋದು ನೀವು ಚಾಂಗ್ ಚುವಾ, ಶೀಕ್ ಕ್ಯೂ ಚುವಾ. ಸೊ ಇನ್ನೊಂದು ಯಾವುದೋ ಪೆನಿನ್ಸುಲಾ ಐಲ್ಯಾಂಡ್ ಇದೆ. ಸೊ ಮಧ್ಯದಲ್ಲೆಲ್ಲ ಈ ವಿಡಿಯೋದಲ್ಲಿ ಸುಮ್ಮನೆ ನೀವು ಹೀಗೆ ನೋಡಿದ್ರೆ ಕಾಣಿಸೋದಿಲ್ಲ, ಲೈವ್ ಆಗಿ ಏನಾದ್ರು ನೋಡಿದ್ರೆ ಸೊ ಇಲ್ಲಿ ಸಣ್ಣ ಪುಟ್ಟ ಚಿಕ್ಕದಾಗಿ ಒಂದೊಂದು ದ್ವೀಪಗಳಿರ್ತವೆ. ಬ್ಯೂಟಿಫುಲ್ ಆಗಿದೆ. ಇದು ಫುಲ್ ಕಂಪ್ಲೀಟ್ ಹಾಂಗ್ಕಾಂಗ್ ಸಿಟಿ ವ್ಯೂ. ಸೊ ಗಾಯ್ಸ್, ಸೊ ಸ್ಕೈ ಟೆರೆಸ್ಸಿಂದ ನಾನು ಈಗ ಒಂದು ಸ್ಮಾಲ್ ಆಫ್ ಬೀಟ್ ಅಡ್ವೆಂಚರ್ ಕಡೆ ಹೋಗ್ತಾ ಇದ್ದೀನಿ. ಸೊ ಸ್ಕೈ ಟೆರೆಸ್ಸಿಂದನೇ ಅರೌಂಡ್ ನೀವು ಹೈಕಿಂಗ್ ಏನಾದ್ರು ಮಾಡಿದ್ರೆ ನೋಡಿ, ಹೈಕಿಂಗ್ ಪಾತ್ ಈ ಥರ ಇರುತ್ತೆ, ಪಾತ್ವೆ. ಸೊ ಇದು ರಿಸರ್ವಾಯರ್ ಕಡೆ ಹೋಗುತ್ತೆ. ರಿಸರ್ವಾಯರ್ ಸ್ಕೈ ಟೆರೆಸ್ಸಿಂದ ನೀವು ಸುಮ್ಮನೆ ಗ್ರ್ಯಾಚುಲಾಗಿ ನಡ್ಕೊಂಡು ಏನಾದ್ರು ಹೋದರೆ ಅಪ್ ಆ್ಯಂಡ್ ಡೌನ್ ಸಮ್ವೇರ್ ಅರೌಂಡ್ ನೀವು 2.5 hours ಅಲ್ಲಿ ಮುಗಿಸ್ಬೋದು, ಡಿಪೆಂಡ್ಸ್ ಅಪಾನ್ ಯುವರ್ ಸ್ಪೀಡ್. ಪಾತ್ವೇ ನೋಡಿ ಈ ಥರ ಇರುತ್ತೆ. ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಂತಂದರೆ, ಒಂದು ಇಷ್ಟು ದೊಡ್ಡ ಸಿಟಿ ಪಕ್ಕದಲ್ಲಿ ಇಷ್ಟೊಂದು ದೊಡ್ಡ ಫಾರೆಸ್ಟ್ ಉಳಿಸ್ಕೊಂಡಿದ್ದಾರಲ್ಲ ಅನ್ನೋದೇ ಸರ್ಪ್ರೈಸಿಂಗ್ ಫ್ಯಾಕ್ಟರ್. ಸೊ ಟ್ರಾಮ್ ಪೀಕಿಂದ ನಾನು ಈಗ ಹೈಕ್ ಮಾಡಿಕೊಂಡು ಸೆಂಟ್ರಲ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ಟ್ರಾಮ್ ಹೈಕ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತಂದ್ಬಿಟ್ಟು ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಸೆಂಟ್ರಲ್. ವ್ಯೂ ತುಂಬಾ ಚೆನ್ನಾಗಿದೆ. ಸೊ ಇದೇ ಪಾತಿಂದ ನಾನು ಆ್ಯಕ್ಚುಲಿ ಏನೋ ಟ್ರಾಮ್ ಪೀಕಿಂದ ಬಂದಿದ್ದು. ಸೊ ಗಾಯ್ಸ್, ಫೈನಲಿ ವಾಂಚಾಯ್ ಸ್ಟೇಷನ್ ಕಡೆ ರೀಚ್ ಆದೆ. ಟ್ರೈಲ್ ಮಾಡಿಕೊಂಡು ಅಪ್ ಫ್ರಮ್ ಯಾವುದು ಟ್ರಾಮ್ ಪೀಕಿಂದ ಟ್ರೈಲ್ನಲ್ಲೇ, ಫಾರೆಸ್ಟ್ ಟ್ರೈಲ್ನಲ್ಲಿ ವಾಂಚಾಯ್ ಸ್ಟೇಷನ್ ರೀಚ್ ಆದೆ ಫೈನಲಿ. ಸೊ ಇವಾಗ ಸ್ಟೇಷನ್ ಕಡೆ ಹೋಗಿ ನೋಡೋಣ ಬೇರೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ.